ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಪ್ರವೀಣ್ ರಾಮಚಂದ್ರ, ಸೀನಿಯರ್ ಎಂಡೋಕ್ರೈನಾಲಜಿಸ್ಟ್. ನಾನು ಬೆಂಗಳೂರು ಕೆಲಸ ಮಾಡೋದು, ಡಯಾಬಿಟಿಸ್ ಎಂಡೋಕ್ರೈನಾಲಜಿ ಕ್ಲಿನಿಕ್ ಅಂತ. ಪ್ಲೀಸ್ ವೆಲ್ಕಮ್ ಟು ಮೈ ಚಾನಲ್. ಇಟ್ ಈಸ್ ಮೆಂಟ್ ಫಾರ್ ಪೇಷಂಟ್ ಎಜುಕೇಷನ್. ಥ್ಯಾಂಕ್ ಯು. ನಮಸ್ಕಾರ. ಇವತ್ತು ನಾವು ಒಂದು ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ. ಡಾಕ್ಟರ್ ಪ್ರವೀಣ್ ರಾಮಚಂದ್ರ ಒಬ್ಬರು ಹಿರಿಯ ಅಂತಃಸ್ರಾವ ಶಾಸ್ತ್ರಜ್ಞರು ಹೈಪೋಥೈರಾಯ್ಡಿಸಂ ಬಗ್ಗೆ ರೋಗಿಗಳಿಗೆ ಕೊಟ್ಟಿರುವ ಮಾಹಿತಿಯನ್ನ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಕೆಲವೊಮ್ಮೆ ಏನು ಕಾರಣ ಇಲ್ಲದೆ ಸುಸ್ತಾದ ಹಾಗೆ ಆಗತ್ತೆ, ಚಳಿ ಜಾಸ್ತಿಯಾಗತ್ತೆ ಅಥವಾ ತೂಕ ಕೂಡ ಜಾಸ್ತಿಯಾಗ್ಬೋದು ಅಲ್ವಾ? ಈ ತರಹದ ಲಕ್ಷಣಗಳು ನಿಧಾನವಾಗಿ ಶುರುವಾಗೋದ್ರಿಂದ ನಾವು ಇದನ್ನ ಸುಲಭವಾಗಿ ನಿರ್ಲಕ್ಷಿಸ್ಬಿಡ್ತೀವಿ. ಆದ್ರೆ ಇವೆಲ್ಲದರ ಹಿಂದೆ ಒಂದೇ ಒಂದು ಕಾರಣ ಇರ್ಬೋದು. ಹಾಗಾದ್ರೆ ನಮ್ಮ ದೇಹದ ವೇಗ ಇದ್ದಕ್ಕಿದ್ದಾಗೆ ಯಾಕೆ ಕಡಿಮೆ ಆಗುತ್ತೆ? ಎಲ್ಲವೂ ನಿಧಾನ ಆದಾಗೆ ಯಾಕೆ ಅನ್ಸುತ್ತೆ? ಬನ್ನಿ, ಮೊದಲು ದೇಹದೊಳಗೆ ಏನಾಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ನಮ್ಮ ಕುತ್ತಿಗೆಯ ಭಾಗದಲ್ಲಿ ಚಿಟ್ಟೆ ಆಕಾರದ ಒಂದು ಸಣ್ಣ ಗ್ಲ್ಯಾಂಡ್ ಇರುತ್ತೆ. ಅದನ್ನೇ ಥೈರಾಯ್ಡ್ ಅಂತ ಕರೆಯೋದು. ಇದು ನಮ್ಮ ದೇಹದ ಮೆಟಬಾಲಿಸಂ ಅನ್ನೋ ಇಂಜಿನ್ ಇದ್ದ ಹಾಗೆ. ಸಣ್ಣದಾಗಿದ್ರೂ ಇದರ ಕೆಲ್ಸ ಮಾತ್ರ ದೊಡ್ಡದು. ಇದು ನಮ್ಮ ದೇಹದ ಟೆಂಪರೇಚರ್ ಕಂಟ್ರೋಲ್ ಮಾಡೋ ಥರ್ಮೋಸ್ಟ್ಯಾಟ್ ರೀತಿ ಕೆಲಸ ಮಾಡುತ್ತೆ. ನಮ್ಮ ಹೃದಯ ಬಡಿತದಿಂದ ಹಿಡಿದು ನಾವು ತಿಂದಿದ್ದು ಜೀರ್ಣ ಆಗೋವರೆಗೂ ಎಲ್ಲದರ ಸ್ಪೀಡನ್ನ ಇದೇ ಕಂಟ್ರೋಲ್ ಮಾಡುತ್ತೆ. ಹೈಪೋಥೈರಾಯ್ಡಿಸಂ ಅಂದ್ರೆ ಏನ್ ಗೊತ್ತಾ? ಈ ನಮ್ಮ ದೇಹದ ಇಂಜಿನ್ ಅಂದ್ರೆ ಥೈರಾಯ್ಡ್ ಗ್ಲ್ಯಾಂಡ್ ಸರಿಯಾಗಿ ಕೆಲಸ ಮಾಡದೆ ಬೇಕಾದಷ್ಟು ಹಾರ್ಮೋನನ್ನು ಉತ್ಪಾದನೆ ಮಾಡಲ್ಲ. ಈ ಹಾರ್ಮೋನ್ ನಮ್ಮ ದೇಹಕ್ಕೆ ಇಂಧನ ಇದ್ದಾಗೆ. ಇಂಧನ ಕಡಿಮೆ ಆದ್ರೆ ಏನಾಗತ್ತೆ? ಇಡೀ ಸಿಸ್ಟಮ್ ಸ್ಲೋ ಆಗ್ಬಿಡುತ್ತೆ ಅಲ್ವಾ? ಇಲ್ಲೂ ಹಾಗೇನೇ ಆಗೋದು. ಹಾಗಾದ್ರೆ ಈ ಸಿಸ್ಟಮ್ ಸ್ಲೋ ಆದಾಗ ಏನೇನು ಲಕ್ಷಣಗಳು ಕಾಣಿಸ್ಕೊಳ್ತವೆ ನೋಡಿ. ಯಾವಾಗ್ಲೂ ಸುಸ್ತು, ನಿದ್ದೆ ಬರ್ತಾನೆ ಇರೋದು, ಕಾರಣನೇ ಇಲ್ದೆ ತೂಕ ಜಾಸ್ತಿ ಆಗೋದು, ಚರ್ಮ ಒಣಗಿದ ಹಾಗೆ ಆಗೋದು, ಕೂದಲು ಉದ್ರೋದು, ಬೇರೆಯವ್ರಿಗಿಂತ ಜಾಸ್ತಿ ಚಳಿ ಆಗೋದು, ಮಲಬದ್ಧತೆ ಸಮಸ್ಯೆ, ಕೆಲವೊಮ್ಮೆ ಕುತ್ತಿಗೆ ಹತ್ರ ಊತ ಕಾಣಿಸ್ಕೊಡೋದು. ಇಷ್ಟೇ ಅಲ್ಲ, ಮೂಡ್ ಸರಿಯಿಲ್ದೇ ಇರೋದು, ಡಿಪ್ರೆಷನ್ ಮತ್ತು ಹೃದಯ ಬಡಿತ ನಿಧಾನ ಆಗೋದು ಕೂಡ ಇದ್ರ ಲಕ್ಷಣಗಳೇ. ಈ ಲಕ್ಷಣಗಳು ಒಂದೇ ಸಾರಿ ಬರೋದಿಲ್ಲ, ನಿಧಾನವಾಗಿ ಶುರುವಾಗೋದ್ರಿಂದ ಇದೇನೋ ಬೇರೆ ಕಾರಣಕ್ಕಾಗ್ತಿದೆ ಅಂತ ಅನ್ಕೊಂಡ್ಬಿಡೋದು ತುಂಬಾ ಸಹಜ. ಸರಿ, ಈ ಲಕ್ಷಣಗಳೆಲ್ಲ ಇದ್ರೆ ಇದರ ಹಿಂದಿನ ಅಸಲಿ ಕಾರಣ ಏನು ಅಂತ ಪತ್ತೆ ಮಾಡೋದು ಹೇಗೆ? ಒಂದು ಖಚಿತವಾದ ಉತ್ತರ ಬೇಕಲ್ವಾ? ಥೈರಾಯ್ಡ್ ಯಾಕೆ ಸ್ಲೋ ಆಗುತ್ತೆ? ಇದಕ್ಕೆ ಹಲವಾರು ಕಾರಣಗಳಿರಬಹುದು. ಇದರಲ್ಲಿ ಮುಖ್ಯವಾದದ್ದು ಹಾಶಿಮೋಟೋಸ್ ಅನ್ನೋ ಒಂದು ಆಟೋಇಮ್ಯೂನ್ ಕಂಡೀಷನ್. ಅಂದ್ರೆ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯೇ ತಪ್ಪಾಗಿ ನಮ್ಮ ಥೈರಾಯ್ಡ್ ಗ್ಲ್ಯಾಂಡ್ ಮೇಲೆ ದಾಳಿ ಮಾಡ್ಬಿಡುತ್ತೆ. ಇದಲ್ದೆ ಮೊದಲು ಥೈರಾಯ್ಡ್ ಸರ್ಜರಿ ಆಗಿದ್ರೆ ಕೆಲವೊಂದು ಔಷಧಿಗಳಿಂದ ಅಥವಾ ಅಪರೂಪಕ್ಕೆ ಅಯೋಡಿನ್ ಕೊರತೆಯಿಂದಲೂ ಈ ಸಮಸ್ಯೆ ಬರಬಹುದು. ಆದ್ರೆ ಒಂದು ಒಳ್ಳೆ ವಿಷಯ ಅಂದ್ರೆ ಇದನ್ನ ಪತ್ತೆ ಮಾಡೋದು ತುಂಬಾ ಸುಲಭ. ಕೇವಲ ಒಂದು ಸಿಂಪಲ್ ಬ್ಲಡ್ ಟೆಸ್ಟ್ ಸಾಕು. ಈ ಟೆಸ್ಟ್ನಲ್ಲಿ TSH, T4 ಮತ್ತು T3 ಅನ್ನೋ ಹಾರ್ಮೋನ್ಗಳ ಲೆವೆಲ್ ಚೆಕ್ ಮಾಡ್ತಾರೆ. ಒಂದು ವೇಳೆ ಆಟೋಇಮ್ಯೂನ್ ಕಾರಣ ಇರಬಹುದು ಅಂತ ಅನುಮಾನ ಬಂದ್ರೆ ಆಂಟಿಬಾಡಿ ಟೆಸ್ಟ್ ಕೂಡ ಮಾಡಬಹುದು. ಇದ್ರಿಂದ ಸಮಸ್ಯೆ ಏನು ಅಂತ ಖಚಿತವಾಗಿ ಗೊತ್ತಾಗುತ್ತೆ. ಸರಿ, ಈಗ ಸಮಸ್ಯೆ ಏನು ಅಂತ ಗೊತ್ತಾಯ್ತು. ಮುಂದೇನು? ರೋಗ ನಿರ್ಣಯ ಆದ್ಮೇಲೆ ದೇಹದ ಸಮತೋಲನವನ್ನ ಮತ್ತೆ ಮೊದಲಿನ ಹಾಗೆ ಮಾಡೋ ದಾರಿ ತುಂಬಾ ಸ್ಪಷ್ಟವಾಗಿದೆ ಮತ್ತು ತುಂಬಾನೇ ಪರಿಣಾಮಕಾರಿ ಕೂಡ. ಇದಕ್ಕೆ ಮುಖ್ಯವಾದ ಚಿಕಿತ್ಸೆ ಅಂದ್ರೆ ಲೆವೊಥೈರಾಕ್ಸಿನ್ ಅನ್ನೋ ಒಂದು ಮಾತ್ರೆ. ಇದನ್ನ ಪ್ರತಿದಿನ ತಗೋಬೇಕಾಗತ್ತೆ. ಇದು ಮಾಡೋ ಕೆಲಸ ಏನು ಅಂದ್ರೆ ನಮ್ಮ ದೇಹದಲ್ಲಿ ಕಡಿಮೆ ಆಗಿರೋ ಥೈರಾಯ್ಡ್ ಹಾರ್ಮೋನ್ ಅನ್ನ ಇದು ತುಂಬಿಕೊಡುತ್ತೆ. ಅಂದ್ರೆ ಇದು ಬರೀ ಲಕ್ಷಣಗಳನ್ನ ಕಡಿಮೆ ಮಾಡೋ ಮಾತ್ರೆ ಅಲ್ಲ, ಬದಲಾಗಿ ನಮ್ಮ ದೇಹಕ್ಕೆ ಏನ್ ಬೇಕೋ ಅದನ್ನೇ ನೇರವಾಗಿ ಕೊಡೋ ಒಂದು ಹಾರ್ಮೋನ್ ರೀಪ್ಲೇಸ್ಮೆಂಟ್. ಆದ್ರೆ ಚಿಕಿತ್ಸೆ ಅಂದ್ರೆ ಬರೀ ಈ ಮಾತ್ರೆ ಮಾತ್ರ ಅಲ್ಲ, ಇದೊಂದು ಸಮಗ್ರ ವಿಧಾನ. ಲೆವೊಥೈರಾಕ್ಸಿನ್ ಜೊತೆಗೆ ಥೈರಾಯ್ಡ್ ಆರೋಗ್ಯಕ್ಕೆ ಬೇಕಾದ ನಿರ್ದಿಷ್ಟ ವಿಟಮಿನ್ಗಳನ್ನ ಕೊಡಬಹುದು. ದೇಹದಲ್ಲಿರೋ ಉರಿಯೂತ ಅಂದ್ರೆ ಇನ್ಫ್ಲಮೇಷನ್ ಕಡಿಮೆ ಮಾಡೋಕೆ ಆಹಾರ ಮತ್ತು ಔಷಧಿಗಳಿರುತ್ತೆ. ಅಷ್ಟೇ ಅಲ್ಲ, ನಮ್ಮ ಕರುಳಿನ ಆರೋಗ್ಯವನ್ನ ಚೆನ್ನಾಗಿಡೋದು ಕೂಡ ಇದರ ಭಾಗವೇ. ಈ ಮಾತ್ರೆ ತಗೊಳ್ಳೋದು ಎಷ್ಟು ಮುಖ್ಯವೋ ಅದನ್ನ ಸರಿಯಾದ ರೀತಿಯಲ್ಲಿ ತಗೊಳ್ಳೋದು ಇನ್ನೂ ಮುಖ್ಯ. ಯಾಕಂದ್ರೆ ಆಗ ಮಾತ್ರ ಅದು ದೇಹಕ್ಕೆ ಸರಿಯಾಗಿ ಸೇರುತ್ತೆ. ಹಾಗಾದ್ರೆ ಹೇಗೆ ತಗೋಬೇಕು? ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕೇವಲ ನೀರಿನ ಜೊತೆ ತಗೋಬೇಕು. ಮಾತ್ರೆ ತಗೊಂಡ್ಮೇಲೆ ಸುಮಾರು 2 ಗಂಟೆಗಳ ಕಾಲ ಟೀ, ಕಾಫಿ ಅಥವಾ ಬೇರೆ ಯಾವುದೇ ಆಹಾರ ತಗೋಬಾರ್ದು. ಪ್ರತಿದಿನ ಒಂದೇ ಸಮಯಕ್ಕೆ ತಗೊಳ್ಳೋದು ತುಂಬಾ ಒಳ್ಳೆಯದು. ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಮಾತ್ರೆ ತಗೊಂಡ 4 ಗಂಟೆಗಳ ಒಳಗೆ ಕ್ಯಾಲ್ಸಿಯಂ ಅಥವಾ ಐರನ್ ಸಪ್ಲಿಮೆಂಟ್ಸ್ ತಗೋಬೇಡಿ. ಎಲ್ಲಕ್ಕಿಂತ ಮುಖ್ಯವಾಗಿ ವೈದ್ಯರ ಸಲಹೆ ಇಲ್ಲದೆ ಡೋಸನ್ನ ಹೆಚ್ಚು ಕಡಿಮೆ ಮಾಡ್ಲೇಬಾರ್ದು. ಸರಿ, ಔಷಧಿ ಆಯ್ತು.
ಇದರ ಜೊತೆಗೆ ನಮ್ಮ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿ ಕೂಡ ಆರೋಗ್ಯ ನಿರ್ವಹಣೆಯಲ್ಲಿ ದೊಡ್ಡ ಪಾತ್ರ ವಹಿಸುತ್ತೆ. ಹಾಗಾದ್ರೆ ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು? ಹಣ್ಣು, ತರಕಾರಿ, ಪ್ರೋಟೀನ್ ಇರೋ ಒಳ್ಳೆಯ ಸಮತೋಲಿತ ಊಟ ಮಾಡ್ಬೇಕು. ನಿಯಮಿತವಾಗಿ ವ್ಯಾಯಾಮ ಮಾಡೋದ್ರಿಂದ ಮೆಟಬಾಲಿಸಂ ಚೆನ್ನಾಗಿರುತ್ತೆ, ಮೂಡ್ ಕೂಡ ಸುಧಾರಿಸುತ್ತೆ. ಇನ್ನು ಏನ್ ಮಾಡ್ಬಾರ್ದು ಅಂದ್ರೆ, ವೈಜ್ಞಾನಿಕವಾಗಿ ಸಾಬೀತಾಗದ ಆಯುರ್ವೇದ, ಹೋಮಿಯೋಪತಿ ಅಥವಾ ಗಿಡಮೂಲಿಕೆ ಔಷಧಿಗಳನ್ನ ವೈದ್ಯರ ಸಲಹೆ ಇಲ್ದೆ ಅವಲಂಬಿಸಬಾರ್ದು. ಹಾಗೆ ವೈದ್ಯರ ಸಲಹೆ ಇಲ್ದೆ ಯಾರೋ ಹೇಳಿದ್ರು ಅಂತ ವಿಶೇಷ ಥೈರಾಯ್ಡ್ ಡಯಟ್ ಶುರು ಮಾಡೋದು ಕೂಡ ಸರಿಯಲ್ಲ. ಹೈಪೋಥೈರಾಯ್ಡಿಸಂ ನಿರ್ವಹಣೆ ಅನ್ನೋದು ಒಂದ್ಸಲ ಮಾಡಿ ಮುಗ್ಸೋ ಕೆಲ್ಸ ಅಲ್ಲ, ಇದೊಂದು ನಿರಂತರ ಪಯಣ. ಇದರಲ್ಲಿ ವೈದ್ಯರ ಜೊತೆಗಿನ ಸಂಪರ್ಕ ಮತ್ತು ನಿಗಾ ವಹಿಸೋದು ತುಂಬಾನೇ ಮುಖ್ಯ. ಇದನ್ನ ಹೇಗೆ ಮಾನಿಟರ್ ಮಾಡ್ಲಾಗತ್ತೆ? ಚಿಕಿತ್ಸೆ ಶುರು ಮಾಡಿದಾಗ ಮೊದಮೊದಲು ಪ್ರತಿ 6 ಅಥವಾ 8 ವಾರಗಳಿಗೊಮ್ಮೆ ಬ್ಲಡ್ ಟೆಸ್ಟ್ ಮಾಡ್ಬೇಕಾಗತ್ತೆ. ಆ ಲ್ಯಾಬ್ ರಿಪೋರ್ಟ್ ನೋಡಿ ವೈದ್ಯರು ಡೋಸ್ ಅನ್ನ ಹೆಚ್ಚು ಕಡಿಮೆ ಮಾಡ್ತಾರೆ. ಒಮ್ಮೆ ಸರಿಯಾದ ಡೋಸ್ ಸೆಟ್ ಆದ್ರೆ ಕೆಲವೇ ವಾರಗಳಲ್ಲಿ ಹೆಚ್ಚಿನವರಿಗೆ ಆರಾಮ್ ಅನ್ಸೋಕೆ ಶುರುವಾಗುತ್ತೆ. ಈ ರೀತಿ ನಿಯಮಿತವಾಗಿ ಚೆಕ್ ಮಾಡೋದ್ರಿಂದ ಹಾರ್ಮೋನ್ ಲೆವೆಲ್ ಸರಿಯಾದ ಪ್ರಮಾಣದಲ್ಲಿದ್ಯಾ ಅಂತ ಖಚಿತಪಡಿಸ್ಕೊಳ್ಬೋದು. ಹಾಗಾದ್ರೆ ಯಾವೆಲ್ಲ ಸಂದರ್ಭಗಳಲ್ಲಿ ತಕ್ಷಣ ವೈದ್ಯರನ್ನ ಅಂದ್ರೆ ಎಂಡೋಕ್ರೈನಾಲಜಿಸ್ಟ್ ಅನ್ನ ಸಂಪರ್ಕಿಸಬೇಕು? ಮಾತ್ರೆ ತಗೋತಿದ್ರೂ ಸುಸ್ತು ಕಡಿಮೆ ಆಗಿಲ್ಲ ಅಂದ್ರೆ, ಹೃದಯ ಬಡಿತ ಜಾಸ್ತಿಯಾದ್ರೆ ಅಥವಾ ಕೈ ನಡಗಿದ ಹಾಗೆ ಆದ್ರೆ ಡೋಸ್ ಜಾಸ್ತಿಯಾಗಿರೋ ಸಾಧ್ಯತೆ ಇರುತ್ತೆ. ಗರ್ಭಿಣಿಯಾದ್ರೆ ಅಥವಾ ಗರ್ಭ ಧರಿಸೋ ಪ್ಲಾನ್ ಇದ್ರೆ ಖಂಡಿತ ತಿಳಿಸ್ಬೇಕು. ಯಾಕಂದ್ರೆ ಆಗ ಥೈರಾಯ್ಡ್ ಹಾರ್ಮೋನ್ ಅಗತ್ಯ ಬದಲಾಗತ್ತೆ. ಇದರ ಜೊತೆ ಬೇರೆ ಯಾವ್ದಾದ್ರೂ ಹೊಸ ಔಷಧಿ ಶುರು ಮಾಡಿದ್ರೆ ಕೂಡ ವೈದ್ಯರಿಗೆ ತಿಳಿಸೋದು ಬಹಳ ಮುಖ್ಯ. ಕೊನೆಯದಾಗಿ ಡಾಕ್ಟರ್ ಪ್ರವೀಣ್ ರಾಮಚಂದ್ರ ಅವರ ಮಾತನ್ನೇ ಹೇಳೋದಾದ್ರೆ, ಸರಿಯಾದ ಔಷಧಿ, ನಿಯಮಿತ ಪರೀಕ್ಷೆ ಮತ್ತು ಆರೋಗ್ಯಕರ ಅಭ್ಯಾಸಗಳನ್ನ ಪಾಲಿಸಿದ್ರೆ ಹೈಪೋಥೈರಾಯ್ಡಿಸಂ ಅನ್ನ ಸಂಪೂರ್ಣವಾಗಿ ಕಂಟ್ರೋಲ್ ಮಾಡಬಹುದು. ಇದು ಒಂದು ಶಕ್ತಿಯುತ ಮತ್ತು ಸಕ್ರಿಯ ಜೀವನ ನಡೆಸೋಕೆ ಖಂಡಿತ ಸಹಾಯ ಮಾಡುತ್ತೆ. ನೋಡಿ, ಇದೊಂದು ನಿರ್ವಹಿಸಬಹುದಾದ ಸ್ಥಿತಿ. ಇದರಿಂದ ಜೀವನದ ಗುಣಮಟ್ಟ ಕಡಿಮೆ ಆಗ್ಬೇಕು ಅಂತೇನೂ ಇಲ್ಲ. ಹಾಗಾಗಿ ನಮ್ಮ ದೇಹ ಏನು ಹೇಳ್ತಿದೆ ಅನ್ನೋದನ್ನ ಕೇಳಿಸ್ಕೊಳ್ಳೋದು ಬಹಳ ಮುಖ್ಯ. ಈ ಸಂಕೇತಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಅದು ಆರೋಗ್ಯಕರ ಜೀವನದ ಕಡೆಗಿನ ನಮ್ಮ ಪಯಣದ ಮೊದಲ ಹೆಜ್ಜೆಯಾಗಿರುತ್ತೆ. ನಮ್ಮ ಆರೋಗ್ಯದ ನಿಯಂತ್ರಣ ನಮ್ಮ